ಎಲ್ರಿಗೂ ನಮಸ್ಕಾರ. ಇದು ಇವತ್ತಿನ ಬೆಳಗ್ಗೆಯ ವ್ಲಾಗ್. ಏನಂದರೆ ನೀರು ಖಾಲಿ ಆಗಿಬಿಟ್ಟಿದೆ, ನೀರೇ ಇರಲಿಲ್ಲ. 8-10 ದಿನ ಆಗಿತ್ತು, ನೀರೇ ಬಂದಿಲ್ಲ. ಸೊ ಇವತ್ತು ನೀರು ತರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ತಿರ ಒಂದು ಬಾವಿ ಇದೆಯಂತೆ, ಮೊದಲು ಇಲ್ಲಿಂದನೇ ತರ್ತಿದ್ರಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ನೀರು ಬರ್ತಾ ಇಲ್ಲ ಅಂತ ಅಂದರೆ, ಇಲ್ಲಿ ಮಳೆ ಜಾಸ್ತಿ ಆಗಿರೋದಕ್ಕೆ ಅಂದರೆ ಇಲ್ಲಿ ಶಿಮ್ಲಾ ಅಲ್ಲೆಲ್ಲ ಮಳೆ ಜಾಸ್ತಿ ಆಗಿರೋದಕ್ಕೆ ನಮಗಿಲ್ಲಿ ನೀರು ಬರ್ತಾ ಇಲ್ಲ ಅಂತೆ. ಯಾಕೆ ಅಂದರೆ ನೀರು ಜಾಸ್ತಿಯಾಗಿ ನದಿಲೆಲ್ಲ ಮಣ್ಣು ನೀರು ತುಂಬಿಕೊಂಡಿದೆ. ಸೊ ಅದನ್ನ ಇವಾಗ ಬಿಡೋಕ್ಕಾಗೋದಿಲ್ಲ ಯೂಸ್ ಮಾಡೋದಕ್ಕೆ. ಸೊ ನೀರು ಬಿಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೋಗೋಣ ಅಂಥೇಳಿ ನೀರು ತರಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಪ್ಲೇಸ್ ಅಂತೆಲ್ಲ. ಇದು ಬಾವಿನ ಅಥವಾ ಹೇಗೆ? ತುಂಬಾ ಹಳೇ ಬಾವಿ ಇದು. ಈಗ ಎಲ್ಲ ಸಿಮೆಂಟೆಡ್ ಎಲ್ಲ ಮಾಡ್ತಿದ್ದೀವಿ. ಈಗ ಅಂದ್ರೆ ಇನ್ನು 10 ವರ್ಷ ಹಿಂದೆನೆ ಇದನ್ನ ಸಿಮೆಂಟೆಡ್ ಆಗಿ ಕಟ್ಟಿದ್ದೀವಿ. ಅದರ ಮೊದಲು ಅದು ಬರೀ ಇದೆ ಪಾಂಡ್ ತರ ಇತ್ತು. ಕುಡಿಯೋ ನೀರು ಇಲ್ಲಿಂದ ನಾವು ತರ್ತಾ ಇದ್ವಿ. ಅವಾಗ ಡೈಲಿ ತರ್ತಾ ಇದ್ವಿ. ಮತ್ತೆ ಇದು ದಿನನಿತ್ಯ ಯೂಸ್ ಮಾಡೋ ನೀರಲ್ಲಿಂದ ಅದು ದಿನನಿತ್ಯ ಮಾಡಿ ಯೂಸ್ ಮಾಡೋ ನೀರು ಅದು ಬರುತ್ತಲ್ವ? ಹೌದು, ಅದು ಬರ್ತಿತ್ತ ಮೊದ್ಲು ಬರ್ತಾ ಇತ್ತು. ಉದ್ಯೋತನ ಕೂಡ ಎತ್ಕೊಂಡು ಬಂದಿದ್ದೆ, ಸ್ವಲ್ಪ ಹತ್ರನೇ ಇರ್ಬೋದು ಅಂತ. ಇದೇನು ಇನ್ನೂ ಇಷ್ಟು ಬೇಗ ಸಿಗೋ ಥರ ಇಲ್ಲ. ನೋಡಿ ಎಷ್ಟಿದೆ ಇಲ್ಲಿ. ಇದು ಬ್ಯೂಳ್ ಅಂತ ಹೇಳ್ತೀವಿ. ಅಂದ್ರೆ ಇದು ದನಕ್ಕೆ ತುಂಬಾ ಇಷ್ಟ. ಇದು ಚಳಿಗಾಲದಲ್ಲಿ ಇದನ್ನ ಕೊಡ್ತೀವಿ ನಾವು. ಇದು ಹೀಟ್ ಆಗಿರುತ್ತೆ. ಇದು ಓಕೆ. ಇದು ಖದಿರ ವೃಕ್ಷ ಅಂತ ಇರುತ್ತಲ್ಲ, ಯಜ್ಞದಲ್ಲಿ ಎಲ್ಲ ಪ್ರಯೋಗ ಆಗುತ್ತೆ. ಹೋಮಗಳೆಲ್ಲ ಹಾಕ್ತಾರೆ ಇದನ್ನ. ಇದಂತೂ ಗೊತ್ತೇ ಇದೆ ಎಲ್ಲರಿಗೂ. ಇದು ಮತ್ತೆ ಕರಿಬೇವಿನ ಮರ. ಇದಾ ನಿಂಬೆ ಹಣ್ಣ? ಇದು ಕರಿಬೇವುದು. ಅದೇ ಕರಿಬೇವಿಂದು ತಿಂತಾರೆ ಇದನ್ನ. ತಿನ್ಬೇಕಾ ಈಗ? ಯಾವ ರುಚಿ ಇರುತ್ತೆ ಇದು? ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಹೌದಾ? ನೋಡಿದ್ದೀನಿ, ಆದರೆ ನಾನು ತಿಂದಿರಲಿಲ್ಲ. ನೇರಳೆ ಹಣ್ಣಿನ ಥರನೇ ಕಾಣಿಸುತ್ತೆ ಸ್ವಲ್ಪ. ಅಂದ್ರೆ ಇದು ನೇರಳೆ ಹಣ್ಣಿಲ್ಲ, ಇದು ಬೀಜ ಇರುತ್ತೆ. ಬೀಜ ತಿನ್ಬಾರ್ದು. ಸ್ವೀಟ್ ಇದೆ. ಉದ್ಯೋತಂಗೂ ಬೇಕು, ಇವನಿಗೂ ಬೇಕಂತೆ. ಇವನು ಫುಲ್ ತಿಂತಾನೆ. ಆದ್ರೆ ಬೀಜ ಕೊಡ್ಬೇಡ. ಎರಡು ಬೀಜ ಇತ್ತು ಒಳಗಡೆ. ಮತ್ತೆ ಕೈಯಲ್ಲಿ ಏನಿತ್ತು? ಎರಡು ತೆಗ್ದ್ಯಾ? ಇದು ನಾ ಹಿಡ್ಕೋತೀನಿ ಬಿಡೋ ಉದ್ಯೋತ. ಫುಲ್ ಬಣ ಅಂತ. ನಾನಿದು ಫಸ್ಟ್ ನೋಡಿ ಒಳ್ಳೆ ಬಿಲ್ವಪತ್ರೆ ಅಂತ ಅನ್ಕೊಂಡಿದ್ದೆ. ಇದನ್ನ ಇಲ್ಲ, ಬಿಲ್ವಪತ್ರಲ್ಲಿ 3 ಲೀಫ್ ಇರೋದು. ಇಲ್ಲೂ 3 ಇದೆಯಾ? 5 ಇದೆ. 1 2 3 4 5. 1 2 3 4 5 ಲೀಫ್ ಇರುತ್ತೆ. ಇದು ಬ್ರಷ್ ತರ ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ತುಂಬಾ ನೋವು ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಕಾಲೆಲ್ಲ ಟ್ವಿಸ್ಟ್ ಆಗಿರುತ್ತೆ. ಸೊ ಅವಾಗ ಏನಾಗತ್ತೆ ಅಂದ್ರೆ, ಇದು ನೀರಲ್ಲಿ ಕಾಯಿಸಿ ಇದ್ರದ್ದು ಬಿಸಿ ಇದು ಬಟ್ಟೆಯಿಂದ ಅಥವಾ ಹಿಂಗೋ ಶಾಖ ಕೊಡೋದು ಮಾಡಿದ್ರೆ ಕಡಿಮೆ ಆಗುತ್ತೆ. ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಓಕೆ. ಎಷ್ಟು ಈ ಥರ ಇದೆ ಅಂದರೆ ಕಷ್ಟ ಇದೆಲ್ಲ. ಹುಷಾರು. ಹಬ್ಬ ಬಂದೆ. ಒಬ್ಳೆ ಬರ್ಬೋದು. ಮಗು ಅಂದ ತಕ್ಷಣ ಸ್ವಲ್ಪ ಭಯ ಇರುತ್ತೆ, ಎಲ್ಲಿ ಕಾಲು ಏನಾದರೂ ಜಾರಿ ಬಿದ್ದರೆ ಅಂತ. ಇದು ನಮ್ಮ ಬಾವಿ. ಬನ್ನಿ ತೋರಿಸ್ತೀನಿ. ಜಾರುತ್ತಿಲ್ಲಿ ನೀರು. ಮತ್ತೆ ಯಾಕೆ ಎಷ್ಟು ಬೆಳ್ಳಗಿದೆ? ಇದು ಹಂಗೆ ಇರುತ್ತೆ. ಇದು ಕ್ಲೀನ್ ಇದೆಯಾ ಇದು? ಮಳೆಕಾಲ ಅಲ್ವಾ, ಅದಕ್ಕೆ ಈ ತರ ಇರುತ್ತೆ. ಮೊದಲು ಮಳೆಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಇಲ್ಲಿಂದ ನೀರು ಸೋರ್ತಿರ್ತಿತ್ತು. ಆಮೇಲೆ ಇಲ್ಲಿ ಫುಲ್ ಇಷ್ಟಿಷ್ಟು ನೀರು ಇರ್ತಿತ್ತು. ಇಲ್ಲಿ ಎಷ್ಟೊಂದು ಸಲ ಬಿದ್ದಿದ್ದೀನಿ ನಾನು. ಸಾಲು
ನೀರು ಫುಲ್ ಕೋಲ್ಡ್ ಆಗಿರುತ್ತಲ್ವ ಇಲ್ಲಿ? ನ್ಯಾಚುರಲ್. ನೀರು ಯಾವಾಗಲೂ ಫುಲ್ ಆಗೇ ಇರುತ್ತಾ ಇಲ್ಲಿ? ಇಲ್ಲ, ಇದು ಖಾಲಿ ಆಗುತ್ತೆ ಅಷ್ಟಕ್ಕೆ. ಅವಾಗ ಇನ್ನೂ ಮೆಟ್ಲೆಲ್ಲ ಇದೆ ಅದಕ್ಕೆ ಇಳ್ಕೊಂಡು ಹೋಗಿ ತರಬೇಕಾ? 5 ಫೀಟ್ ಅಷ್ಟೇ ಇದೆ. 5 ಫೀಟ್ ಇದೆಯಾ ಇದು? ನೀರೆಲ್ಲ ತುಂಬಿಸ್ಕೊಂಡ್ವಿ ಮತ್ತು ಮನೆಗೆ ಹೊರಟ್ವಿ. ಹೋಗೋ ಅಷ್ಟೊತ್ತಿಗಂತೂ ಸುಸ್ತಾಗೋಯ್ತು. ಯಾಕಂದರೆ ಅಪ್ ಆ್ಯಂಡ್ ಡೌನ್ ಎಲ್ಲ ಹತ್ತು ಇಳಿದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗಂತೂ. ಮಗು ಜೊತೆ ಅಂತ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಒಬ್ಬರೇ ಹಾಗೆ ಅಂತ ಅಂದರೆ ಬರ್ಬೋದು ಹೋಗ್ಬೋದು, ಆದರೆ ಭಾರ ಗೀರ ಎಲ್ಲ ಎತ್ಕೊಂಡೆಲ್ಲ ಓಡಾಡೋದು ಅಂತ ಅಂದರೆ ಆಗೋದೇ ಇಲ್ಲ. ಈ ಥರ 2 ದಿನಕ್ಕೆ ತಗೊಂಡು ಹೋಗ್ತಾ ಇದ್ದೆ. ಆದರೆ ಈಗ ನಡೆಯೋದು ಅಭ್ಯಾಸ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅದೇ ಇಲ್ಲಿಂದಾನೆ ಹೋಗ್ತೀನಿ ನಾನು. ಅಲ್ಲಿ ಬಂದು ಇಸ್ಕೋ ಆಯ್ತಾ? ಸಾಕಾಗೋಯ್ತು ನನಗೆ ಈ ಕಡೆಯಿಂದ ಇನ್ನೂ ಹೋಗೋದು ಅಂದರೆ ಹೈಟು. ನಾವು ಕಳ್ಳದಾರಿಲ್ಲೇ ಹೋಗ್ಬೇಕೀಗ ಅಷ್ಟೇ. ಇಷ್ಟು ಓಡಾಡ ಮೊದಲೇ ಅಭ್ಯಾಸ ಇಲ್ಲ. ಆ ದಾರಿಲಿ ಬಂದೆ ನಾನು, ಕಳ್ಳದಾರಿಲಿ. ಮೇಲಿಂದ ಅಂದರೆ ಅಲ್ಲಿಂದ ಬರಬೇಕಿತ್ತು. ಸುಸ್ತಾಗೋಯ್ತು ನನಗೆ, ಅದಕ್ಕೆ ಬರೋಕ್ಕೆ ಹೋಗಲಿಲ್ಲ. ಈಗ ಇವ್ರು ಬಂದು ಮಗುನ ಇಸ್ಕೊಂಡ್ಮೇಲೆ ನಾನು ಈ ಕಡೆ ಕಾಂಪೌಂಡ್ ಹಾರ್ತೀನಿ. ಆಗಿತ್ತು.